ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಆಂಕರ್ ಅನುಶ್ರೀ ಅದ್ಧೂರಿಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಸಾಕಷ್ಟು ಸೆಲೆಬ್ರಿಟಿಗಳು ಕೂಡ ಆಂಕರ್ ಅನುಶ್ರೀ ಮದುವೆಗೆ ಬಂದಿದ್ರು, ವಿಶ್ ಮಾಡಿದ್ರು. ನಾದಬ್ರಹ್ಮ ಹಂಸಲೇಖ ಆಗಿರ್ಬೋದು, ತರುಣ್ ಸುಧೀರ್ ಹಾಗೆ ದಂಪತಿಗಳಾಗಿರ್ಬೋದು, ಜೊತೆಗೆ ಶಿವರಾಜ್ ಕುಮಾರ್ ಆಗಿರ್ಬೋದು, ಅವರು ದಂಪತಿಗಳು ಜೊತೆಯಾಗಿ ಬಂದಿದ್ರು. ಪ್ರೇಮ ಆಗಿರ್ಬೋದು, ರಚಿತಾರಾಮ್ ಆಗಿರ್ಬೋದು, ಹೀಗೆ ಸಾಕಷ್ಟು ಸೆಲೆಬ್ರಿಟಿಗಳು ಈಕೆಯ ಮದುವೆಗೆ ಹಾಜರಾಗಿದ್ರು. ಜೊತೆಗೆ ಆಂಕರ್ ಅನುಶ್ರೀ ಇಷ್ಟು ವರ್ಷಗಳ ಕಾಲ ತಮ್ಮ ಒಂದು ಕೆರಿಯರ್ ಅಲ್ಲಿ ಬ್ಯುಸಿ ಆಗಿದ್ರು. ಈಗ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ತಮ್ಮ ಒಂದು ಮದುವೆಯ ದಾಂಪತ್ಯ ಜೀವನವನ್ನ ಒಂದು ಅನುಭವಿಸುವಂತ ಟೈಮ್ ಬಂದಿರುವಂಥದ್ದು. ಇಷ್ಟು ಟೈಮ್ ಸಾಕಷ್ಟು ಕಷ್ಟಪಟ್ಟಿದ್ದು ಇದೆ. ಯಾಕಂತಂದ್ರೆ ಒಂದು ಸಾಮಾನ್ಯ ಚಾನೆಲ್ ಅಲ್ಲಿ ಮಂಗಳೂರಲ್ಲಿ ಕೆಲಸ ಮಾಡ್ತಿದ್ದವರು ಇವತ್ತು ಕಂಪ್ಲೀಟ್ ಕರ್ನಾಟಕವೇ ತಿರುಗಿ ನೋಡುವಂತಹ ನಿರೂಪಕಿಯಾಗಿದ್ದಾರೆ. ಇದು ಸಾಧಾರಣದ ವಿಷಯ ಅಲ್ಲ. ಜೊತೆಗೆ ಆಂಕರ್ ಅನುಶ್ರೀ ಮದುವೆ ಆಗುವಂತಹ ಹುಡುಗ ಹೇಗಿರಬೇಕು, ಯಾರನ್ನ ಮದುವೆ ಆಗ್ಬೋದು, ಹೀಗೆ ಸಾಕಷ್ಟು ಚರ್ಚೆಗಳು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಂತೂ ಸಿಕ್ಕಾಪಟ್ಟೆ ಹರಿದಾಡಿತ್ತು. ಒಂದು ತಿಂಗಳ ಹಿಂದೆಯೇ ಆಂಕರ್ ಅನುಶ್ರೀ ಮದುವೆ ಆಗ್ತಿದ್ದಾರೆ ಅನ್ನುವಂಥ ಸುದ್ದಿ ಕೂಡ ಹಲ್ಚಲ್ ಎಬ್ಬಿಸಿತ್ತು. ಬಟ್ ಇದರ ಬಗ್ಗೆ ಆಂಕರ್ ಅನುಶ್ರೀ ಯಾವುದೇ ಕ್ಲಾರಿಟಿಯನ್ನು ಕೊಡದ ಕಾರಣ ಮೇ ಬಿ ಇದು ಕೂಡ ಗಾಸಿಪ್ ಇರಬಹುದೇನೋ ಅಂತ ಅನ್ಕೊಂಡಿದ್ರು. ಆದರೆ ಇವತ್ತು ಅದ್ಧೂರಿಯಾಗಿ ಆಂಕರ್ ಅನುಶ್ರೀ ಬೆಂಗಳೂರಿನ ಕಗ್ಲಿಪುರದಲ್ಲಿರುವಂತಹ ಒಂದು ಪ್ರೈವೇಟ್ ರೆಸಾರ್ಟ್ನಲ್ಲಿ ಮದುವೆ ಆಗಿರುವಂಥದ್ದು. ತೀರಾ ಸಿಂಪಲ್ ಆಗಿ ಮದುವೆ ಆಗಿದ್ದಾರೆ. ಜೊತೆಗೆ ಪ್ರೆಸ್ ಮೀಟ್ ಅಲ್ಲೂ ಕೂಡ ಹೇಳ್ಕೊಂಡಿದ್ರು, ಇಲ್ಲ ನಮಗೆ ತೀರಾ ಸಿಂಪಲ್ ಆಗಿ ಮದುವೆ ಆಗಬೇಕಿತ್ತು, ಬಟ್ ಇದು ಸ್ವಲ್ಪ ಗ್ರ್ಯಾಂಡ್ ಆಗಿದೆ. ಸೊ ನನಗೆ ಮಂತ್ರ ಮಾಂಗಲ್ಯ ಮದುವೆ ಆಗಬೇಕು ಅನ್ನುವಂಥ ಆಸೆ ಇತ್ತು. ಬಟ್ ನಮ್ಮ ಕಟ್ಟುಪಾಡುಗಳು ಏನಿರುತ್ತೋ, ಅಂದರೆ ಅವರ ಒಂದು ರೂಲ್ಸ್ ಏನಿರುತ್ತೋ, ಸೊ ಅದನ್ನು ನನಗೆ ಮುರಿಯೋದಕ್ಕೆ ಇಷ್ಟ ಇರಲಿಲ್ಲ. ಸೊ ಸ್ವಲ್ಪ ಜನ ಜಾಸ್ತಿ ಇದ್ರು ನಮ್ಮ ಸೈಡಿಂದ. ಸೊ ಹಾಗಾಗಿ ಈ ರೀತಿಯಾಗಿ ಮದುವೆ ಆಗಬೇಕಾದಂಥ ಒಂದು ಪರಿಸ್ಥಿತಿ ಬಂತು. ಜೊತೆಗೆ ಮದುವೆ ಸಿಕ್ಕಾಪಟ್ಟೆ ಚೆನ್ನಾಗಾಗಿದೆ. ಸೊ ನನಗೆ ಖುಷಿ ಇದೆ. ಸೊ ಅಪ್ಪು ಅವರೇ ನನ್ನ ಮದುವೆ ಮಾಡಿಸಿರುವಂಥದ್ದು ಅನ್ನುವಂಥದ್ದು ಹೇಳಿದ್ರು. ಯಾಕಂತಂದರೆ ಮದುವೆಯ ಒಂದು ಏನು ಡೆಕೋರೇಷನ್ ಇರುತ್ತೋ ಅಲ್ಲೂ ಕೂಡ ಅಪ್ಪು ಅವರ ಫೋಟೋ ಇತ್ತು. ಜೊತೆಗೆ ಕಂಪ್ಲೀಟ್ ಅಂದರೆ ರೋಷನ್ ಫ್ಯಾಮಿಲಿ ಏನಿದೆಯೋ, ಅಥವಾ ರೋಷನ್ ಇವ್ರಿಗೇನು ಸಿಕ್ಕಿರುವಂಥದ್ದು, ಪುನೀತ್ ಪರ್ವದಲ್ಲಿ ಸಿಕ್ಕಿರುವಂಥದ್ದು, ಅಲ್ಲಿಂದ ಫ್ರೆಂಡ್ಶಿಪ್ ಆಗಿ ಡೇಟಿಂಗ್ ಆಗಿ ಈಗ ಮದುವೆ ಆಗಿದ್ದಾರೆ. ಸೊ ಈಗ ಆಂಕರ್ ಅನುಶ್ರೀ ಅವರ ಮದುವೆಗೆ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಬಂದಿದ್ದಾರೆ. ಸೊ ಇವರು ಏನೇನು ಗಿಫ್ಟ್ ಕೊಟ್ಟಿರಬಹುದು ಅನ್ನುವಂಥ ಒಂದಷ್ಟು ಗಾಸಿಪ್ಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಅಂದರೆ ಏನೇನು ಕೊಟ್ಟಿರ್ತಾರೆ ಅನ್ನುವಂಥದ್ದು. ಸೊ ಇದರ ಬಗ್ಗೆ ಹೇಳೋದಾದರೆ ಒಂದಷ್ಟು ಮಾಹಿತಿಗಳು ಸಿಕ್ಕಿರುವಂಥದ್ದು. ಅಂದರೆ ಇಲ್ಲಿ ಮುಖ್ಯವಾಗಿ ಶಿವರಾಜ್ ಕುಮಾರ್ ಆಗಿರ್ಬೋದು, ಅವ್ರ ದಂಪತಿಗಳು ಜೊತೆಯಾಗಿ ಅನುಶ್ರೀ ಅವರ ಮದುವೆಗೆ ಬಂದಿದ್ರು. ಸೊ ರಾಜ್ಕುಮಾರ್ ಅವರ ಕುಟುಂಬವೇ ಆಂಕರ್ ಅನುಶ್ರೀ ಅವರ ಒಂದು ಮದುವೆಗೆ ಕಾರಣ ಅನ್ನುವಂಥದ್ದು ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತು. ಸೊ ಶಿವರಾಜ್ ಕುಮಾರ್ ದಂಪತಿಗಳು ಆಂಕರ್ ಅನುಶ್ರೀಗೆ ಡೈಮಂಡ್ ನೆಕ್ಲೆಸ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ಹುಡುಗನಿಗೂ ಕೂಡ ಚಿನ್ನದ ಉಂಗುರವನ್ನ ಕೊಟ್ಟಿದ್ದಾರೆ ಅನ್ನುವಂಥ ಸುದ್ದಿ ಕೂಡ ಇದೆ ಸ್ನೇಹಿತರೆ. ಅದರ ಜೊತೆಗೆ ನಟಿ ರಚಿತಾರಾಮ್ ಕೂಡ ಆಂಕರ್ ಅನುಶ್ರೀ ಅವರ ಮದುವೆಗೆ ಬಂದಿದ್ರು. ಸೊ ಈಕೆ ಕೂಡ ಅನುಶ್ರೀ ಅವರಿಗೆ ಚಿನ್ನದ ಒಂದು ಬಳೆ ಏನಿದೆಯೋ ಅದನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ರೋಷನ್ ಅವ್ರಿಗೂ ಕೂಡ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಅನುಶ್ರೀ ಅವರು ತೀರಾ ಜೊತೆಗಿದ್ದವರು. ಅಂದ್ರೆ ಯಾವುದೇ ರಿಯಾಲಿಟಿ ಶೋ ಆದ್ರೂ ಸರಿ ರಚಿತಾರಾಮ್ ಅವರು ಗೆಸ್ಟ್ ಆಗಿ ಇದ್ದಿದ್ರು. ಸೊ ಹಾಗಾಗಿ ಅನುಶ್ರೀ ಅವರಿಗೆ ಒಳ್ಳೆ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ ಚಿನ್ನದ ಒಂದು ಬ್ಯಾಂಗಲ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ದಂಪತಿಗಳಾಗಿ ಬಂದಿದ್ದು ತರುಣ್ ಸುಧೀರ್ ಹಾಗೆ ಸೋನಾಲಿ ಅವರು. ಸೊ ಇವರು ಕೂಡ ಆಂಕರ್ ಅನುಶ್ರೀಗೆ ಜೊತೆಗೆ ರೋಷನ್ಗೆ ಇಬ್ರಿಗೂ ಕೂಡ ಚಿನ್ನದ ಸರವನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಆಂಕರ್ ಅನುಶ್ರೀಗೂ ಕೂಡ ಚಿನ್ನದ ಸರ, ಜೊತೆಗೆ ರೋಷನ್ ಅವ್ರಿಗೂ ಕೂಡ ಚಿನ್ನದ ಸರ. ಸೊ ಸೋನಲ್ ಕೂಡ ಆಂಕರ್ ಅನುಶ್ರೀ ಆಗಿರ್ಬೋದು, ಜೊತೆಗೆ ರೋಷನ್ ಬಗ್ಗೆ ಸಿಕ್ಕಾಪಟ್ಟೆ ಹೊಗಳಿ ಮಾತಾಡಿದ್ರು. ಅಂದ್ರೆ ರೋಷನ್ ಕೂಡ ಒಳ್ಳೆ ವ್ಯಕ್ತಿ. ಸೊ ಆಂಕರ್ ಅನುಶ್ರೀ ಕೂಡ ನಮ್ಮ ಊರಿನವರೇ. ಸೊ ಹಾಗಾಗಿ ಈಕೆ ಮದುವೆ ಆಗಿರುವಂಥದ್ದು ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಸೊ ಆತ ಕೂಡ ಒಳ್ಳೆ ಹುಡುಗ ಅನ್ನುವಂಥ ಒಂದು ಬೈಟನ್ನ ಕೂಡ ಕೊಟ್ಟಿದ್ರು. ಸೊ ಇವರಿಬ್ರು ಕೂಡ ಚಿನ್ನವನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ವಿಜಯ ರಾಘವೇಂದ್ರ ಕೂಡ ಆಂಕರ್ ಅನುಶ್ರೀ ಮದುವೆಗೆ ಬಂದಿದ್ರು. ಸೊ ಇವರು ಬೆಳ್ಳಿ ಬಟ್ಟಲನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಮದುವೆಯ ಶಾಸ್ತ್ರ ನೀವು ನೋಡ್ಬೋದು. ಸೊ ಬೆಳ್ಳಿಯ ಒಂದು ಉಡುಗೊರೆಯನ್ನ ಕೊಡುವಂಥದ್ದು ಸರ್ವೇ ಸಾಮಾನ್ಯ. ಸೊ ಆ ಕಂಪ್ಲೀಟ್ ಬೆಳ್ಳಿಯ ಒಂದು ತಟ್ಟೆ ಆಗಿರ್ಬೋದು, ಎಲ್ಲ ಒಂದು ಕಂಪ್ಲೀಟ್ ಪ್ಯಾಕ್ ಏನಿದೆಯೋ ಅದನ್ನ ವಿಜಯ ರಾಘವೇಂದ್ರ ಅವರು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ನಟ ಪ್ರೇಮ್ ಕೂಡ ಬಂದಿದ್ರು. ಜೊತೆಗೆ ಚೈತ್ರಾಜಯ್ ಆಚಾರ್ ಕೂಡ ಬಂದಿದ್ರು. ಕಾವ್ಯ ಶಾ
ಆಗಿರ್ಬೋದು, ಇವರೆಲ್ಲರೂ ಕೂಡ ಈಕೆಯ ಮದುವೆಗೆ ಆಗಮಿಸಿದ್ರು. ಸೊ ಇವರೆಲ್ಲರೂ ಕೂಡ ಒಂದಷ್ಟು ಬೆಳ್ಳಿ ಸಾಮಗ್ರಿಗಳಾಗಿರ್ಬೋದು ಇವೆಲ್ಲವನ್ನ ಕೊಟ್ಟಿದ್ದಾರೆ. ಜೊತೆಗೆ ವಿಜಯ ರಾಘವೇಂದ್ರ ಕೂಡ ಚಿನ್ನದ ರಿಂಗ್ ಅನ್ನ ರೋಷನ್ ಅವ್ರಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಉಡುಗೊರೆಗಳು ಆಂಕರ್ ಅನುಶ್ರೀ ಅವರ ಮದುವೆಗೆ ಬಂದಿರುವಂಥದ್ದು. ಇನ್ನು ಹಂಸಲೇಖ ಬಗ್ಗೆ ಕೂಡ ಹೇಳಲೇಬೇಕು. ಯಾಕಂತಂದ್ರೆ ಮದುವೆಯ ಒಂದು ಮಂಟಪ ಏನಿದೆಯೋ ಹಂಸಲೇಖ ಸರ್ ಅಲ್ಲೇ ಇದ್ರು. ಸೊ ಹಂಸಲೇಖ ಅವರು ಕೂಡ ಸರಿಗಮಪ್ಪ ಅಷ್ಟು ರಿಯಾಲಿಟಿ ಶೋ ಏನಿದೆಯೋ ಥ್ರೂಔಟ್ ದ ಇಯರ್ ಜೊತೆಗೆ ಇದ್ದವರು. ಸೊ ಹಾಗಾಗಿ ಆಂಕರ್ ಅನುಶ್ರೀ ಅವರಿಗೆ ಸಾರಿ ಹಾಗೂ ಚಿನ್ನವನ್ನು ಕೊಟ್ಟಿದ್ದಾರೆ. ಅಂದರೆ ಅವರ ವೈಫ್ ಕಡೆಯಿಂದ ಸಾರಿ ಕೊಟ್ಟಿರುವಂಥದ್ದು, ಜೊತೆಗೆ ಚಿನ್ನವನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಅವರ ಕುಟುಂಬಸ್ಥರು ಬಂದಾಗಲೂ ಕೂಡ, ಅಂದರೆ ಈಗ ಆಂಕರ್ ಅನುಶ್ರೀ ಅವರ ತಮ್ಮ ಆಗಿರ್ಬೋದು ಇವರೆಲ್ಲರೂ ಕೂಡ ಕಾಸ್ಟ್ಲಿ ಗಿಫ್ಟನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ದೊಡ್ಡ ಗಿಫ್ಟ್ ಅಂತ ಬಂದರೆ ಶಿವರಾಜ್ ಕುಮಾರ್ ಅವರ ಕಡೆಯಿಂದಲೇ ದೊಡ್ಡ ಗಿಫ್ಟ್ ಬಂದಿದೆ ಅನ್ನುವಂಥದ್ದು. ಯಾಕಂತಂದರೆ ಶಿವರಾಜ್ ಕುಮಾರ್ ಅವರು ಕೂಡ ಜೊತೆಗೆ ಇದ್ದವರು. ಸೊ ಹಾಗಾಗಿ ಆಂಕರ್ ಅನುಶ್ರೀ ಅವರ ಮದುವೆಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಆಂಕರ್ ಅನುಶ್ರೀ ತಾಳಿಯನ್ನು ತೋರಿಸಿ, ನೋಡಿ ನೀವು ಹೇಳಿದಂಥ ಹುಡುಗನನ್ನೇ ನಾನು ಮದುವೆ ಆದೆ ಅನ್ನುವಂಥದ್ದನ್ನು ತೋರಿಸಿದ್ರು. ಸೊ ಹಾಗಾಗಿ ಇವರು ಡೈಮಂಡ್ ನೆಕ್ಲೆಸನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಆಂಕರ್ ಅನುಶ್ರೀಗೆ ಸಾಕಷ್ಟು ಸೀರೆಗಳು ಕೂಡ ಬಂದಿರುವಂಥದ್ದು ಇದೆ, ಗಿಫ್ಟ್ಗಳು. ಅದರ ಜೊತೆಗೆ ಸಣ್ಣ ಪುಟ್ಟ ಬೆಳ್ಳಿ ಆಗಿರ್ಬೋದು, ಚಿನ್ನದ ಉಂಗುರ ಆಗಿರ್ಬೋದು, ಸರ ಆಗಿರ್ಬೋದು ಇವೆಲ್ಲವೂ ಕೂಡ ಬಂದಿದೆ ಸ್ನೇಹಿತರೆ. ಸೊ ಹಾಗಾಗಿ ಕಾಸ್ಟ್ಲಿ ಎಷ್ಟಂತ ಬಂದಾಗ ಶಿವರಾಜ್ ಕುಮಾರ್ ಅವರೇ ಕೊಟ್ಟಿರುವಂಥದ್ದು ದೊಡ್ಡ ಗಿಫ್ಟ್ ಅಂತಾನೆ ಹೇಳ್ಬೋದು. ಅದರ ನೆಕ್ಸ್ಟ್ ಬರೋದಾದ್ರೇ ಸೋನಲ್ ಹಾಗೆ ತರುಣ್ ಸುಧೀರ್ ಕೊಟ್ಟಿರುವಂಥದ್ದು, ರಚಿತಾರಾಮ್ ಕೊಟ್ಟಿರುವಂಥದ್ದು, ಹೀಗೆ ಒಂದಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ ಇವರಿಗೆ ಬಂದಿರುವಂಥ ಗಿಫ್ಟ್ಗಳು ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ಆಂಕರ್ ಅನುಶ್ರೀ ಅವರ ಮದುವೆ ಅದ್ಧೂರಿಯಾಗಿ ನಡೆದಿದೆ. ಸೊ ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಏನು ಅನುಶ್ರೀ ಬಗ್ಗೆ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.